ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಜನಗಣತಿ ಆರಂಭವಾಗಿದೆ. ಸಮೀಕ್ಷೆ ನಡೆಸಲು ಬರುವ ಸಿಬ್ಬಂದಿಗಳು ಕೆಲವು ಮೂಲಭೂತ ವಿವರಗಳನ್ನು ಮಾತ್ರ ಕೇಳ್ತಾರೆ. ಆದರೆ ಕೆಲವು ಅತಿ ವೈಯಕ್ತಿಕ ಮಾಹಿತಿಯನ್ನು ಯಾರೂ ಕೂಡ ಕೇಳುವಂತಿಲ್ಲ. ಜನಗಣತಿಗೆ ಬಂದಾಗ ಈ ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಲೇಬಾರದು. ಹಾಗಿದ್ರೆ ಯಾವೆಲ್ಲ ಪ್ರಶ್ನೆಗೆ ನೀವು ಉತ್ತರ ನೀಡಬಾರದು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ನಿಮ್ಮ ಮನೆಗೂ ಕೂಡ ಜನಗಣತಿಯನ್ನು ಮಾಡಲು ಬಂದಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕದಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜನಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವೇಳೆ ಸಾರ್ವಜನಿಕರು ವಹಿಸಬೇಕಾದ ಪ್ರಮುಖ ಎಚ್ಚರಿಕೆ ಕುರಿತು ಇದೀಗ ಮಹತ್ವದ ಮಾಹಿತಿಯೊಂದು ಬಂದಿದೆ. ಸಮೀಕ್ಷೆ ನಡೆಸಲು ಬರುವ ಸಿಬ್ಬಂದಿಗಳು ಕೆಲವು ಮೂಲಭೂತ ವಿವರಗಳನ್ನು ಮಾತ್ರ ಕೇಳ್ತಾರೆ. ಆದರೆ ಕೆಲವೊಂದು ವೈಯಕ್ತಿಕ ಸೂಕ್ಷ್ಮ ಮಾಹಿತಿಯನ್ನು ಯಾರೂ ಕೂಡ ಕೇಳುವಂತಿಲ್ಲ. ಸಮೀಕ್ಷೆಯನ್ನು ನಡೆಸುವ ಯಾವುದೇ ಅಧಿಕೃತ ಸಿಬ್ಬಂದಿ ಈ ವಿವರಗಳನ್ನು ಕೇಳಿದರೆ ನಕಲಿಯಾಗಿರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಇಂತಹ ನೀವು ಪ್ರಶ್ನೆಗಳಿಗೆ ಉತ್ತರ ನೀಡಬಾರದು. ಹಾಗಿದ್ರೆ ಯಾವೆಲ್ಲ ಪ್ರಶ್ನೆಗಳಿಗೆ? ನಿಮ್ಮ ಬ್ಯಾಂಕ್ ಖಾತೆಯ ಸಂಖ್ಯೆ, ಬ್ಯಾಂಕ್ ಅಕೌಂಟ್ ನಂಬರ್ ಇತ್ಯಾದಿ ಮಾಹಿತಿಯನ್ನು ನೀವು ಹೇಳಲೇಬಾರದು. ಅದೇ ರೀತಿ ಆಧಾರ್ OTPಯನ್ನು ಕೂಡ ನೀವು ಹೇಳಬಾರದು. ಇನ್ನು ATM ಪಿನ್ ನಂಬರ್ ಅಥವಾ ಪಾಸ್ವರ್ಡನ್ನು ಕೂಡ ನೀವು ಮಾಹಿತಿಯನ್ನು ಹಂಚಿಕೊಳ್ಳಬಾರದು. ಅದೇ ರೀತಿ ಆಸ್ತಿ ನೋಂದಣಿ ಸಂಖ್ಯೆ ಆಗಿರಬಹುದು, ಇನ್ನು ಕ್ರೆಡಿಟ್ ಕಾರ್ಡ್ ವಿವರಣೆಗಳಾಗಿರಬಹುದು. ಸೊ ಇದನ್ನೆಲ್ಲ ಅವರ ಮಾಹಿತಿಯನ್ನು ಕೇಳುವಂತಿಲ್ಲ. ಸೊ ಇದನ್ನು ನೀವು ಕೇಳುವ ಹಾಗೆಯೂ ಕೂಡ ಇಲ್ಲ. ಇನ್ನು ಸರ್ಕಾರದ ಸೂಚನೆಯ ಪ್ರಕಾರ ಜನಗಣತಿಯ ಉದ್ದೇಶವು ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಾಗಿರುತ್ತದೆ. ಆದ್ದರಿಂದ ಸಮೀಕ್ಷಕರು ಕೇವಲ ಈ ಕೆಳಗಿನ ಮೂಲಭೂತ ವಿವರಗಳನ್ನು ಮಾತಾಡಿರ್ತಾರೆ. ಅದು ಯಾವುದಪ್ಪ ಅಂತ ಹೇಳಿದರೆ, ಮೊದಲನೆಯದಾಗಿ ಕುಟುಂಬದ ಸದಸ್ಯರ ಸಂಖ್ಯೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅದನ್ನೆಲ್ಲ ಕೇಳಬಹುದು. ಅದೇ ರೀತಿ ಜಾತಿ, ಸಮುದಾಯ ಮತ್ತು ಉಪಜಾತಿಯನ್ನು ಕೇಳಬಹುದು. ಇನ್ನು ವಾರ್ಷಿಕ ಆದಾಯದ ವಿವರಗಳನ್ನು ಕೂಡ ಕೇಳಬಹುದು. ಇನ್ನು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಕೇಳ್ತಾರೆ. ಇನ್ನು ಸಾಮಾಜಿಕ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿರುವಂತಹ ಇಂತಹ ವಿವರಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಇನ್ನು ಯಾವುದೇ ವ್ಯಕ್ತಿ ಸಮೀಕ್ಷಕರ ಹೆಸರಿನಲ್ಲಿ ಒಂದು ಬ್ಯಾಂಕ್ ವಿವರ, OTP ಅಥವಾ ATM ಹಣಕಾಸು ಮಾಹಿತಿಯನ್ನು ಕೇಳಿದರೆ ಅದು ಸ್ಪಷ್ಟವಾಗಿ ವಂಚನೆಯ ಪ್ರಯತ್ನ ಆಗಿರುತ್ತದೆ. ಸೊ ತಕ್ಷಣವೇ ಅಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಲು ನೀವು ನಿರಾಕರಣೆ ಮಾಡಬಹುದು. ಸೊ ಈ ಬಗ್ಗೆ ಸಮೀಕ್ಷೆ ನೋಡಲ್ ಅಧಿಕಾರಿಗಳಿಗೆ ಅಥವಾ ಸ್ಥಳೀಯ ಪೊಲೀಸರಿಗೆ ತಕ್ಷಣವೇ ನೀವು ಮಾಹಿತಿ ನೀಡಿ ವರದಿಯನ್ನು ಮಾಡಬಹುದು. ಹಾಗಾಗಿ ಅಧಿಕೃತ ಜಾತಿ ಸಮೀಕ್ಷೆಯು ಎಂದಿಗೂ ನಿಮ್ಮ ಹಣಕಾಸು ವಂಚನೆಗೆ ಸಿಲುಕಿರುವಂತಹ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಅಂತ ಹೇಳಿ ಇದೀಗ ಪ್ರಸ್ತುತ ಪಡಿಸಲಿದ್ದಾರೆ.